ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದ್ರಿ ಅಂತ ಅನ್ಕೊತೀನಿ. ಸೊ ಇವತ್ತು ನಾನು ಹೊಂಟೀನಿ ನಂದು ಬೈಕಿಗೆ ಡಿ ವಿ ಕಿಲ್ಲರ್ ಹಾಕ್ಸೋಕೆ. ಆ್ಯಕ್ಚುಲಿ ನಾನು ಲಾಸ್ಟ್ ವೀಕ್ ಅಕ್ರಾಪೋವಿಕ್ ಎಕ್ಸಾಸ್ಟ್ ಹಾಕ್ಸಿದ್ದೆ. ಸೊ ಬಟ್ ಡಿ ಬಿ ಕಿಲ್ಲರ್ ಇದ್ದಿಲ್ಲ ನನ್ನ ಕಡೆ. ಸೊ ಅದಕ್ಕೆ ಇವತ್ತು ಡಿ ಬಿ ಕಿಲ್ಲರ್ ಮಾಡಿಸೋಣ ಅಂತ ಹೊಂಟಿದ್ದೆ. ಇಲ್ಲಿ ಪರ್ಫಾರ್ಮೆನ್ಸ್ ಲ್ಯಾಬ್ ಅಂತ ಐತಿ ಆರ್ ನಗರದಾಗ, ಅಲ್ಲಿ ಹೊಂಟಿದ್ದೆ. ಸೊ ಈ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ನಾನು, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಆಮೇಲೆ ಇವ್ರ ಹತ್ರ ನಿಮ್ಗೆ ಏನೇನು ಸಿಗ್ತೈತಿ ಅಂದ್ರೆ, ನೀವು ಕಸ್ಟಮ್ ಎಕ್ಸಾಸ್ಟ್ ಬೇಕಂದ್ರೆ ಇವ್ರ ಹತ್ರ ಮಾಡಿಸ್ಕೋಬೋದು. ಇಲ್ಲ ನಿಮಗೆ ಎಕ್ಸಾಸ್ಟ್ಗೆ ಡಿ ಪಿ ಕಿಲ್ಲರ್ ಅಥವಾ ಏನಾರ ಮಾಡಿಫಿಕೇಷನ್ ಮಾಡಿಸೋದಿದ್ರೆ ಇವ್ರು ನಿಮಗೆ ಮಾಡಿಕೊಡ್ತಾರೆ. ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಕೊಂಡು ಬೆಂಗಳೂರೊಳಗೆ ಬೈಕ್ ಓಡಿಸೋದು ಎಷ್ಟು ಕಷ್ಟ ಐತೆ ಅಂತ ಎಲ್ಲರಿಗೂ ಗೊತ್ತೇ ಐತಿ. ಸೊ ಅಂಥದ್ರಾಗ ವಿತೌಟ್ ಡಿ ಬಿ ಕಿಲ್ಲರ್ ಓಡಿಸೋದು ಭಾಳ ರಿಸ್ಕ್. ಪೊಲೀಸ್ ಏನಾರ ಹಿಡಿದ್ರೆ ನಿಮ್ಮ ಗಾಡಿ ಸೀಸೇ ಮಾಡ್ತಾರೆ. ಸೊ ನೀವು ಎಲ್ಲ ಪ್ರಾಪರಾಗಿ ರೂಲ್ಸ್ ಫಾಲೋ ಮಾಡಿರಿ. ಸೊ ನಾನು ಇವತ್ತು ಅದು ಲೌಡ್ನೆಸ್ ಜಾಸ್ತಿ ಇರಬಾರ್ದು ಅಂತಲೇ ಡಿ ಬಿ ಕಿಲ್ಲರ್ ಹಾಕ್ಸಕ್ಕೆ ಹೊಂಟೀನಿ. ಸೊ ಫಸ್ಟ್ ಬಂದ ಕೂಡಲೇ ಅವರು ನಿಮ್ಮ ಎಕ್ಸಾಸ್ಟಿಗೆ ಎಷ್ಟು ಇಂಚಿನ ಪೈಪ್ ಸೆಟ್ ಆಗ್ತೈತಿ ಅಂತ ಅದನ್ನೆಲ್ಲ ಫಸ್ಟ್ ಚೆಕ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು. ಈಗ ಅವರು ಚೆಕ್ ಮಾಡೋಂಥರ ಯಾವ ಸೈಜ್ ಪೈಪ್ ಅದಕ್ಕೆ ಕರೆಕ್ಟ್ ಫಿಟ್ ಆಕೈತಿ. ಅದ್ರ ಬೇಸ್ ಮೇಲೆ ಅವರು ಅದನ್ನ ಮಾಡಿಫೈ ಮಾಡಿಕೊಡ್ತಾರೆ ನಿಮ್ಗೆ. ಸೊ ನೀವು ಈಗ ನೋಡ್ಬೋದು ಇಲ್ಲಿ ಇಲ್ಲೇನೈತಲ್ಲ ಇದು ಹೋಲ್. ಸೊ ಇದಕ್ಕೆ ಸೂಟ್ ಆಗುವಂಥದ್ದು ಪೈಪ್ ಸೈಜ್ ಸೆಲೆಕ್ಟ್ ಮಾಡ್ತಾರೆ ಅವರು. ಅದೇನು ರೌಂಡ್ ಮಾಡೋಕ್ಕಾದು? ಅದ್ರ ಒಳಗಡೆ ಹೋಗ್ಬೇಕು. ಹಾಂ, ಇದ್ರ ಒಳಗಡೆ ಹೋಗಿ ಇಲ್ಲಿ ಒಂದು ಬೋಲ್ಟ್ ಬರುತ್ತೆ. ಹಾಂ, ಆ ನೆಟ್ ವೆಲ್ಡಿಂಗ್ ಆಗಿದ್ರೆ ಅಲ್ಲಿಂದ ನೀವು ಬೋಲ್ಟ್ ಹಾಕಿ ಟೆಕ್ ಮಾಡ್ಬೇಕು. ಹ್ಞೂ ಹ್ಞೂ. ಅದು ಸೈಜು ಅಷ್ಟು ಅಗಲ ಇರುತ್ತಾ ಏನು ಕಡಿಮೆ ಆಗುತ್ತೆ ಏನು? ಇದು ಇನ್ನೂ ಕಡಿಮೆ ಆಗುತ್ತೆ. ಹಾಂ, ಅಲ್ಲೇನೈತಿಲ್ಲ ಕೋಳಿ ಏನು ಹುಡ್ಕೊಂತೈತಂದ್ರೆ ಅದೇನೋ ತತ್ತಿ ಇಟ್ಟಿತ್ತಂತೆ. ಓನರ್ ತೊಗೊಂಡೋಗ್ಯಾನ ತತ್ತಿ. ಅದು ತತ್ತಿ ಕಾವು ಕೊಡಕ್ಕೆ ಹುಡ್ಕೊಂತಿತ್ತದು ಕೋಳಿ. शरद से કર્યા કામ તમાકુ કરી કરવાનું 6 મહિને આયા બી નહીં, ફોન કર્યા બી નહીં. ಸೊ ಗೈಸ್, ನಮ್ಮದು ಡಿ ಬಿ ಕಿಲ್ಲರ್ ಫೈನಲ್ ರೆಡಿ ಆಯ್ತು ಇಲ್ಲಿ. ಸೊ 100% ಫ್ಲೋ ಇದ್ದರೆ ಈಗ ಇದು ಒಂದು 80% ಆಗೈತಿ. ಅಂದ್ರೆ ಒಂದು 20-25% ಬ್ಲಾಕ್ ಆಕೈತಿ. ಸೊ ಸ್ವಲ್ಪ ವೈಬ್ರೇಷನ್ ಏನ್ರಿ ಇದ್ರೆ ಅದೆಲ್ಲ ಬ್ಲಾಕ್ ಆಕೈತಿ. ಸೊ ಈಗ ಪ್ಯೂರ್ ಸೌಂಡ್ ಬರ್ತೈತಿ. ಈಗ ಟೆಸ್ಟ್ ಮಾಡೋಣ. ವಿತೌಟ್ ಡಿ ಬಿ ಕಿಲ್ಲರ್ ಫಸ್ಟ್ ಚೆಕ್ ಮಾಡೋಣ, ಆಮೇಲೆ ವಿತ್ ಡಿ ಬಿ ಕಿಲ್ಲರ್ ಎಷ್ಟು ಬರ್ತೈತಿ ನೋಡೋಣ. ಸೌಂಡು ಎಷ್ಟು ಬರ್ತೈತಿ ಅಂತ ಚೆಕ್ ಮಾಡೋಕ್ಕೆ ಒಂದು ಅಪ್ಲಿಕೇಶನ್ ಐತಿ. ನಾ ಇದು ಸಪ್ರೇಟ್ ತೋರಿಸ್ತೀನಿ ನಿಮಗೆ ಯಾವ ಅಪ್ಲಿಕೇಶನ್ ಅಂತೇಳಿ. ಇದ್ರೊಳಗೆ ಚೆಕ್ ಮಾಡೋಣ. ಸೊ ಮೊದಲೆಲ್ಲ ರೀಸೆಟ್ ಮಾಡೋಣ. ಸೊ ಈಗೆಲ್ಲ ಬ್ಲ್ಯಾಂಕ್ ಐತಿ, ನೀವು ನೋಡ್ಬೋದು. ಓಕೆ, ಇವಾಗ ವಿತೌಟ್ ಡಿ ಬಿ ಕಿಲ್ಲರ್ ಫಸ್ಟ್ ಚೆಕ್ ಮಾಡೋಣ. ಸೊ ಈಗ ಡಿ ಬಿ ಕಿಲ್ಲರ್ ಹಾಕಿ ಚೆಕ್ ಮಾಡೋಣ. ಇದು ಆಲ್ಮೋಸ್ಟು ಎಷ್ಟು 104 ಡಿ ಬಿ ಐತಿ. ಈಗ ವಿತ್ ಡಿ ಬಿ ಕಿಲ್ಲರ್ ನೋಡೋಣ ಎಷ್ಟೈತಿ. ಹೇಳಿ, ನೀವೇ ಹೇಳಿ ಎಷ್ಟು ಕೊಡಿ. ಇದಕ್ಕಿಂತ ಇನ್ನೊಬ್ಬ ನನ್ನ ಮಗನ ಪೆಂಟ್ ತಗೊಂಡಿನ, ಅದು 4 ಲಕ್ಷ ಅಂದ್ಬಿಟ್ಟು ಬೇರೆ. ನೀವು ಹೇಳ್ರಿ ಎಷ್ಟು ಇದಕ್ಕೆ? ಅವ್ರಿಗೇನು ಗೊತ್ತು, ಹಳ್ಳಿಗೆ ಅಲ್ಲ ಇವ ಅವು ಗಾಡಿಗಳ 13 ಲಕ್ಷ ಅದಕ್ಕೆ. ಆಗಲ್ಲೇ ಮಳೆ ಬಂದುಬಿಡ್ತು. ಫುಲ್ ಡಿ ಬಿ ಕಿಲ್ಲರ್ ಹಾಕಿದ್ದು ಚೆಕ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮತ್ತೆ ಡಿ ಬಿ ಕಿಲ್ಲರ್ ಹಾಕಿದ್ದು ಒಂದು ಸೌಂಡ್ ಚೆಕ್ ಮಾಡೋಣ. ಡಿ ಬಿ ಮೀಟ್ರ್ ಐತಿಲ್ಲ. ಆನ್ ಮಾಡಿ ಬ್ರೋ.
ಇದು ವಿತ್ ಡಿ ಬಿ ಕಿಲ್ಲರ್. ಸೊ ಗೈಸ್ ನೋಡಿದ್ರಲ್ಲ, ಈಗ ಮಳೆ ಬರೋ ಅಂತೈತಿ. ಸೊ ಹೋಗ್ಬೇಕೀಗ. ಸಿ ಯು ಲೇಟರ್, ಬಾಯ್. ಅವ್ರು ಹಿಂಗೆ ಕೊಟ್ರೆ ಅಷ್ಟೇ ನೀವು ನೋಡಪ್ಪ, ಅವು ಯಾಕೆ ಸುಮ್ಮನೆ ನಮ್ಗೆ ಅವೆಲ್ಲ ನೋಡಿ ಇಂಥವ್ರಿಗೆ ನಮ್ಮ ಮಗನಂತವ್ರಿಗೆ. ಸರಿ ಸರಿ ಬ್ರೋ, ಬರ್ತೀನಿ. ಹಾಂ, ಇವು ಗಂಡ ಇಟ್ಟಿರ್ತಾವು ಇವು. ಆರಾಮ್ ಕಾಲ ಸೊ ಇವಾಗ ಪರವಾಗಿಲ್ಲ, ಅಷ್ಟು ಲೌಡ್ ಇಲ್ಲ. ಆಲ್ಮೋಸ್ಟ್ ಒಂಥರ ಸ್ಟಾಕ್ನಾಗ ಬಂದಂಗೆ ಬರೋ ಅಂತೈತಿ. ಬಟ್ ಹೈ ಆರ್ ಪಿ ಎಮ್ ಒಳಗೆ ಚಲೋ ಬರ್ತೈತೆ ಸೌಂಡ್. ಸೊ ದಿಸ್ ಈಸ್ ಫೈನ್ ಐ ಗೆಸ್. This is crazy, macha. This is the sound I wanted. I am so happy. And this is not even irritating for others also. So I guess this is perfect now. ಬ್ಲಾಕೇ ಮಾಡೋ ಅಂತಿದ್ರು ಅದು ಎಕ್ಸಾಸ್ಟ್ದು. ನಾನು ಹಂಗೆ ಹೇಳಿದೆ, ಬ್ಲಾಕ್ ಮಾಡಿದ್ರೆ ಸೌಂಡೇ ಬರ್ತಿದ್ದಿಲ್ಲ. ಅದನ್ನೇನಾದ್ರು ಮಾಡಿಸಿದ್ರೆ ಮಾನಸಿಕ ಆಗ್ತಿದ್ದೆ ನಾನು. ಯಾಕಂದರೆ ಸ್ಟಾಕಿನ ಅರ್ಧನೂ ಬರೋ ಅಂತಿದ್ದಿಲ್ಲ ಸೌಂಡ್. 4000 RPM ದಾಟಿದರೆ ಆಟ ಮಸ್ತೈತೆ. ಸೊ ಅದ್ರ ಕೆಳಗೆ ಅಷ್ಟೇನಿಲ್ಲ. ಸೊ ದಿಸ್ ಈಸ್ ಪರ್ಫೆಕ್ಟ್ಲಿ ಫೈನ್. ರೋಗಿ ಬಯಸಿದ್ದು ಹಾಲು, ಡಾಕ್ಟರ್ ಕೊಟ್ಟಿದ್ದು ಹಾಲು. ಮ್ಯಾನ್, ಐ ಲವ್ ದಿಸ್. ಬರೋಕ್ಕಿಂತ ಮುಂಚೆ ಹೆಂಗೆ ಮಾಡ್ತಾರೋ ಅಂತ ಡೌಟ್ ಇತ್ತು, ಬಟ್ ಅಡ್ಡಿಲ್ಲ. ಅವ್ರ ಕೆಲಸದ ಜೊತೆ ನಮ್ಮದು ಎಕ್ಸ್ಪೆಕ್ಟೇಷನ್ ಏನಿರುತ್ತಲ್ಲ, ಅದು ನಾವು ಹೇಳಿದರೆ ಕರೆಕ್ಟ್ ನಮ್ಗೇನು ಬೇಕು ಅದು ಸಿಗ್ತೈತಿ. ನಾವು ಕಂಪ್ಲೀಟ್ಲಿ ಅವ್ರ ಮೇಲೇ ಬಿಟ್ಟರೆ ಸ್ವಲ್ಪ ಕಾಂಪ್ರಮೈಸ್ ಆಗೋದಾಗ್ತೈತಿ, ಇಲ್ಲ ಸ್ವಲ್ಪ ತಪ್ಪು ಆಗ್ತಾವೆ. ಇಂಥದ್ರಾಗ ಸ್ವಲ್ಪ ನಮಗೂ ನಾಲೆಜ್ ಇದ್ದರೆ ಬೆಟರ್. ಇಲ್ಲ ಅಂದರೆ ಭಯ್ಯ ಸೀದಾ ಬ್ಲಾಕ ಮಾಡಿದ್ದ ಎಕ್ಸಾಸ್ಟ್ ಇಂಜನ್. ಅಲ್ಲೇ ಎಕ್ಸಾಸ್ಟ್ ಹೆಡ್ಸ್ ಎಲ್ಲ ಹೀಟಾಗಿ ಕೆಂಪಾಗ ಮಾಡ್ಕೊಂಡು ಕುಂದಿರ್ತಿದ್ವು.